ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ಮತ್ತು ಹಸ್ಬೆಂಡು ದಾಲ್ ಕಿಚಡಿ ಮಾಡಿಕೊಡಮ್ಮ ಅಂತಂದರು. ಹಾಗಾಗಿ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಬೆಳಗ್ಗೆಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ದಾಲ್ ಕಿಚಡಿ ಮಾಡೋಕ್ಕೆ ಮೊದಲಿಗೆ ನಾನಿಲ್ಲಿ ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆ ಕಪ್ಪಿನ ಅರ್ಧ ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದರದ್ದು 1/4 ಭಾಗದಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನಾನು ಕುಕ್ಕರ್ನ ವಿಸಿಲ್ ಹೊಡಿಸ್ಕೊಳ್ತೀನಿ. ನಾವು ಕಿಚಡಿ ಮಾಡ್ತಿರೋದ್ರಿಂದ ಇದಕ್ಕೆ ಕರೆಕ್ಟ್ ಆಗೋವಷ್ಟು ನೀರು ಹಾಕ್ಕೋಬಾರ್ದು. ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಯಾಕೆಂದರೆ ಅದು ಮಂದಿಗೆ ನೀರು ಥರ ಬೇಯಬೇಕಲ್ಲ, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. ಇದನ್ನಿವಾಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಬೇಯೋಕ್ಕಿಡ್ತೀನಿ. ಅರಿಶಿನ, ಒಂದು ಸ್ವಲ್ಪ ಉಪ್ಪು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಸಿಲ್ನ ಹಾಕಿಸ್ಕೊಳ್ತೀನಿ. ಕುಕ್ಕರು ಒಂದು 3 ರಿಂದ 4 ವಿಸಿಲ್ ಹಾಕಬೇಕು. ಅಷ್ಟರೊಳಗೇ ದಾಲ್ ಕಿಚಡಿ ಒಗ್ಗರಣೆಗೆ ಹಾಕೋಕೆ ಏನೆಲ್ಲ ಬೇಕೋ ಅದನ್ನು ನಾನು ಕಟ್ ಮಾಡಿ ತೊಗೊಂಡ್ಬರ್ತೀನಿ. ಅಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇವನ್ನೆಲ್ಲ ಸ್ವಲ್ಪ ಕಟ್ಟಿಂಗ್ ಮಾಡ್ಕೋಬೇಕು. ಅದನ್ನು ನಾನು ಮಾಡಿ ತೊಗೊಂಡ್ಬರ್ತೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿರೋ 2 ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಟೊಮೆಟೊ. ಇದು ಒಗ್ಗರಣೆಗೆ. ನೋಡಿ, ಕುಕ್ಕರು ವಿಸಿಲ್ ಹೊಡೆದಿದೆ. ಇವಾಗ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಸಖತ್ತಾಗಿ ಬೆಂದಿದೆ ಇದು. ಇದನ್ನಿವಾಗ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ಇವಾಗ ಕಿಚಡಿನ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಇದು ದಬರಿ ಬಿಸಿಯಾಗಿದೆ. ಇವಾಗ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಚಮಚದಷ್ಟು ಸಾಸಿವೆ, ಜೀರಿಗೆ 2 ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದೆ. ಇವಾಗ ಕರಿಬೇವು ಹಾಕ್ಕೊಳ್ತೀನಿ. ಹೆಚ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ. ನೋಡಿ, ಇವಾಗ ಟೊಮೆಟೊ ಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗಿದು ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಿದೆ. ಇದಕ್ಕಿವಾಗ
ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಬೇಯಿಸೋಕ್ಕೂ ಹಾಕಿದ್ದೆ, ಈಗೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲಾನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಸಹ ಹಾಕ್ಕೋಬೋದು. ಅದನ್ನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಸಹ ನಾನು ಉಪ್ಪು ಹಾಕ್ಕೊಂಡಿದ್ದೆ. ಇಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಕುದಿಯೋಕ್ಕೆ ನೀರು ಹಾಕ್ಕೊಳ್ತೀನಿ. ಇದೊಂದು ಸ್ವಲ್ಪ ಕುದೀಲಿ. ಇದು ಕುದ್ಮೇಲೆ ಆವಾಗಲೇ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಇವಾಗ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಇಷ್ಟು ತಳ್ಳಗಿದೆ ಅಂತ ಅಂದ್ಕೋಬೇಡಿ. ಇದು ಕುದೀತಾ ಮತ್ತು ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಲಂಚ್ ಬಾಕ್ಸಿಗೆ, ನೈಟ್ ಡಿನ್ನರಿಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಸಹ ಇದನ್ನು ಮಾಡ್ಕೋಬೋದು. ಬೆಳಗ್ಗೆ ನಾಷ್ಟಕ್ಕೂ ಸಹ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಂತೂ ಇದು ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಈ ದಾಲ್ ಕಿಚಡಿ ಇದು ಒಂದು ಸ್ವಲ್ಪ ಕುದೀಲಿ. ನೋಡಿ, ಕುದೀತಾ ಇದೆ. ಇವಾಗಿದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ದಾಲ್ ಕಿಚಡಿ ರೆಡಿ. ನೋಡಿ, ಲಂಚ್ ಬಾಕ್ಸ್ನ ಇವಾಗ ಹಾಕ್ತಾಯಿದ್ದೀನಿ. ದಾಲ್ ಕಿಚಡಿ ಏನು ಮಾಡಿದ್ನಲ್ಲ ಲಂಚ್ ಬಾಕ್ಸಿಗೆ, ಅದನ್ನು ಲಂಚ್ ಬಾಕ್ಸ್ಗೆ ಹಾಕಿ ಮಕ್ಕಳಿಗೆ ಟಿಫಿನ್ ಕಟ್ಕೊಡ್ತಾಯಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮುಚ್ಚಿ ಬ್ಯಾಗಲ್ಲಿ ಇಡ್ತೀನಿ. ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಟಿದ್ದಾಯಿತು. ಇವಾಗ ಇನ್ನು ಮಕ್ಕಳನ್ನ ರೆಡಿ ಮಾಡಬೇಕು. ಇವಾಗ ಓಕೆ ಫ್ರೆಂಡ್ಸ್,
ಲಂಚ್ ಬಾಕ್ಸ್ ರೆಡಿ ಮಾಡಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಅವರಿಗೆ ಮತ್ತು ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ದೆ. ಅವರಿಗೆ ಟಿಫಿನೆಲ್ಲ ಹಾಕ್ಕೊಟ್ಟು ರೆಡಿ ಮಾಡಿಸಿ ವ್ಯಾನ್ ಹತ್ತಿಸಿ ಬಂದು ಇವಾಗ ಶಿವ ಅಂತ ಸ್ವಲ್ಪ ಕೂತ್ಕೊಂಡಿದ್ದೀನಿ. ಬೆಳಗ್ಗೆ ರೊಟೀನ್ ಅಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರುತ್ತೆ. ಎದ್ದಾಗಿಂದ ಹಿಡಿದು ಮಕ್ಕಳು ಸ್ಕೂಲಿಗೆ ವ್ಯಾನ್ ಬಸ್ ಹತ್ತಿಸಿ ಬರೋವರೆಗೂ ಫುಲ್ಲು ಗಡಿಬಿಡಿನೇ ಇರುತ್ತೆ. ಬೆಳಗ್ಗಿದ್ದು ಮಾತ್ರ ಹೇಳೋಕ್ಕೆ ಹೋಗೋದಿಲ್ಲ, ಅಷ್ಟು ಅವಸರ ಇರುತ್ತೆ. ಮತ್ತು ಮಕ್ಕಳನ್ನೆಲ್ಲ ವ್ಯಾನ್ ಹತ್ತಿಸಿ ಬಂದೆ. ಇವಾಗ ನಾನು ಸಹ ಫ್ರೆಶಪ್ ಆಗಿ ಸ್ವಲ್ಪ ಟಿಫಿನ್ ತಿಂದ್ಕೊಂಡು ನನ್ನ ಮುಂದಿನ ರೊಟೀನ್ ಏನಿದೆಯೋ ಅದನ್ನು ನಾನು ನೋಡ್ಕೊಳ್ತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ದಾಲ್ ಕಿಚಡಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಲ್ ಅನ್ನೋ ಬಟನ್ನ ನೀವು ಓಕೆ ಮಾಡಿದರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.